ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನಲ್ಲಿ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಡೇಟ್ ಬಗ್ಗೆ ಇಲ್ಲಿ ಒಂದು ಕ್ಲಾರಿಫಿಕೇಷನನ್ನು ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ಆ್ಯಸ್ ಪರ್ ನೋಟಿಫಿಕೇಷನ್ ನಮಗೆ ತಿಳಿದು ಬಂದಿದ್ದು HK ಹೈದರಾಬಾದ್ ಕರ್ನಾಟಕದ್ದು ನಾಳೆ ಅಂದರೆ 6th ಜುಲೈಗೆ ಈ ಕಡ್ಡಾಯ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ ಇತ್ತು. ಮತ್ತು 7th ಜುಲೈಗೆ ಈ GK ಪೇಪರ್ ಮತ್ತು ಸ್ಪೆಸಿಫಿಕ್ ಪೇಪರ್. ಬಟ್ ಸ್ಟಿಲ್ ಆ್ಯಸ್ ಆಫ್ ನಾವು ಅಂದರೆ ಇವತ್ತು 5ನೇ ತಾರೀಕು ಇನ್ನೂ KPSCಯಿಂದ ನಮಗೆ ಏನೂ ಅಪ್ಡೇಟ್ ಬಂದಿಲ್ಲ. ಹಾಲ್ ಟಿಕೆಟ್ ಇಲ್ಲ, ಎಕ್ಸಾಮ್ ಪೋಸ್ಟ್ಪೋನ್ ಅಂತ ಇಲ್ಲ, ಏನೂ ಇಲ್ಲ. ಇದರಿಂದ ಎಲ್ಲ ಅಭ್ಯರ್ಥಿಗಳು ಸ್ವಲ್ಪ ಗೊಂದಲಕ್ಕೀಡಾಗಿದ್ದಾರೆ. ಈಗ ಅಟ್ಲೀಸ್ಟ್ KPSCಯಿಂದ ನಮಗೆ ಎಕ್ಸಾಮ್ ಪೋಸ್ಟ್ಪೋನ್ ಅಂತ ಆದ್ರೂ ಒಂದು ಅಟ್ಲೀಸ್ಟ್ ಒಂದು ನೋಟಿಸ್ ಬಿಟ್ಟಿದ್ದರೆ ಒಂದು ಒಳ್ಳೆಯದಾಗ್ತಿತ್ತು. ಯಾಕಪ್ಪ ಅಂದ್ರೆ ಈಗ ಒಂದು ಅಧ್ಯಯನ ಮಾಡೋ ವಿದ್ಯಾರ್ಥಿಗಳಿಗೆ ಏನಾಗುತ್ತಾ, ಈಗ ಕೆಲವೊಂದು ಅಭ್ಯರ್ಥಿಗಳಿಗೆ CT ಟಿಕೆಟ್ ಇರ್ತಾರೆ, ಒಂದು ಆ ಎಕ್ಸಾಮ್ಗೆ ಹೋಗಲ್ಲ ಈ ಎಕ್ಸಾಮ್ಗೆ ಹೋಗಲ್ಲ ಅಂತ. ಸೊ ಈಗ ನಾನೇನು ಹೇಳ್ತೀನಿ, ನಾಳೆ 6th ಓಕೆ ನಾಳೆ ಎಕ್ಸಾಮ್ ಇದೆ ಅಂದರೆ ಇವತ್ತು ಇನ್ನೂ ಏನೂ ಅಪ್ಡೇಟ್ ಬಂದಿಲ್ಲ ಅಂದರೆ ಐ ಥಿಂಕ್ ಇದು ಪೋಸ್ಟ್ಪೋನ್ ಆಗಿದೆ ಅಂತ ಅರ್ಥ. ಓಕೆ, ಅಂದರೆ ಎಕ್ಸಾಮ್ ಇಲ್ಲ ಅಂತ ಅರ್ಥ. ಎಕ್ಸಾಮ್ ಹಾಲ್ ಟಿಕೆಟೇ ಬಿಟ್ಟಿಲ್ಲ ಅಂದರೆ ನೀವು ಎಕ್ಸಾಮ್ ಹೇಗೆ ಬರ್ತೀರಾ? ಸೊ ಇದ್ರ ಮೇಲಿಂದ ಏನು ತಿಳಿದು ಬರುತ್ತೆ, ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಅಂತ ಅರ್ಥ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಒಂದು KPSC ವೆಬ್ಸೈಟ್ಗೆ ಇಲ್ಲಿ ಬಂದಾಗ ನೀವು ಇಲ್ಲಿ ನೋಡ್ಬೋದು. ಓಕೆ, ಏನಾದರೂ ಒಂದು ಅಪ್ಡೇಟ್ ಇದೆಯಾ ಅಂತ ಇಲ್ಲ. ಸೊ ಇಲ್ಲಿ ಪ್ರೆಸ್ ನೋಟಲ್ಲಿ ನೋಡ್ಬೋದು, ನೀವು ಪ್ರೆಸ್ ನೋಟ್ ನೋಡಿ. ಓಕೆ, ಸೊ ಇಲ್ಲಿ ಯಾವುದೇ ಒಂದು ಈ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ರಿಲೇಟೆಡ್ ಏನೂ ಅಪ್ಡೇಟ್ ಮಾಹಿತಿ ಇಲ್ಲ ಇಲ್ಲಿ. ಓಕೆ, ಈಗ ಏನಪ್ಪ ಈ ಡ್ರಗ್ ಕಂಟ್ರೋಲ್ ಬಗ್ಗೆ ಇಂಟರ್ವ್ಯೂದು ಬಿಟ್ಟಿದ್ದಾರೆ, ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ದು ಬಿಟ್ಟಿದ್ದಾರೆ, ಮತ್ತು ನಿನ್ನೆ ತಾನೇ ಈ ರೀಶೆಡ್ಯೂಲ್ ಆದದ್ದು KS ಗೆಜೆಟೆಡ್ ಪ್ರೊಫೆಷನಲ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ದು ಡೇಟ್ ಆ್ಯಂಡ್ ಟೈಮಿಂಗ್ ಬಿಟ್ಟಿದ್ದಾರೆ. ಬಟ್ ಇನ್ನೂ ಆದರೂ ಈ HK ರೀಜನ್ದು ಈ ಏನೂ ಒಂದು ಟೈಮ್ ಟೇಬಲ್ ಇಲ್ಲ, ಹಾಲ್ ಟಿಕೆಟ್ ಇಲ್ಲ. ಅಂದರೆ ಅಟ್ಲೀಸ್ಟ್ ಪೋಸ್ಟ್ಪೋನ್ ಆದಿದ್ರು ಈ ಒಂದು ಡೇಟನ್ನು ಬಿಡಬೇಕಾಗಿತ್ತು. ಸೊ ಇದರಿಂದ ತುಂಬ ವಿದ್ಯಾರ್ಥಿಗಳು ಗೊಂದಲಕ್ಕೀಡಾಗಿದ್ದರು. ಈಗ ನಾನು ಹೇಳ್ತೀನಿ, ಏನೂ ಟೆನ್ಷನ್ ತೊಗೋಬೇಡಿ, ಆರಾಮಾಗಿ ನಿಮ್ಮ ಅಧ್ಯಯನವನ್ನು ಸ್ಟಾರ್ಟ್ ಮಾಡಿ, ಹಾಗೆ ಕಂಟಿನ್ಯೂ ಮಾಡಿ. ಓಕೆ, ಐ ಥಿಂಕ್ ನಾಳೆ ಎಕ್ಸಾಮ್ ಇದೆ, ಇವತ್ತಂದರೆ ಎಕ್ಸಾಮ್ ನಾಳೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಮೇ ಬಿ ಅದರ ಒಂದು ಪ್ರಿಪ್ರೇಷನ್ ಇನ್ನೂ ಮಾಡಿಲ್ಲ ಅನಿಸುತ್ತೆ. ಅಟ್ಲೀಸ್ಟ್ KPSC ವತಿಯಿಂದ ನಮ್ಗೆ ಇದೊಂದು ಹೋಪ್ ಇತ್ತು, ಒಂದು 2 days ಮುಂಚೆ. ಓಕೆ, ಇವತ್ತಾದರೂ ನಿನ್ನೆ, ಓಕೆ 4th or 5th ಅಟ್ಲೀಸ್ಟ್ ಒಂದು ಎಕ್ಸಾಮ್ ಇಲ್ಲ ಅಂತ ಒಂದು ಏನಾದರೂ ಮಾಹಿತಿ ಬೇಕಾಗಿತ್ತು. ಓಕೆ, ಯಾಕೆಂದರೆ ಆ ಒಂದು ಟೆಂಟೇಟಿವ್ ತಾತ್ಕಾಲಿಕ ದಿನಾಂಕವನ್ನು ನಿಗದಿಪಡಿಸಿರ್ತಾರೆ. ಓಕೆ, ತಾತ್ಕಾಲಿಕ ಅಂದರೆ ಅದು ಫಿಕ್ಸ್ ಇರೋಂಗಿಲ್ಲ, ಚೇಂಜ್ ಆಗ್ಬೋದು, ತಾತ್ಕಾಲಿಕ ಇರುತ್ತೆ. ಓಕೆ, ಬಟ್ ಆದ್ರೂ ಈ ಒಂದು ಅಭ್ಯರ್ಥಿಗಳಿಗೆ ಒಂದು ಕನ್ಫರ್ಮೇಷನ್ ಕೊಟ್ಟರೆ ಬೆಟರು. ಈಗ RPCದು 20 ಮತ್ತು 21st ಜುಲೈಗೆ ಎಕ್ಸಾಮ್ ಇದೆ. ಓಕೆ, ಹತ್ರದ್ದೇನು ನಾನು ಹೇಳೋಕ್ಕೆ ಹೋಗಲ್ಲ, ಯಾಕೆಂದರೆ ಈಗ ನಾಳೆ HKದು ಇದ್ದು ಈಗ ಏನೂ ಅಪ್ಡೇಟ್ ಇಲ್ಲ ಅಂದರೆ ಒಂದು ಅಭ್ಯರ್ಥಿಗಳಿಗೆ ಒಂದು ಗೊಂದಲ ಆಗ್ದಂಗೆ ಆಗುತ್ತೆ. ಸೊ ಬೆಟರು ಐ ಥಿಂಕ್ ಇಲ್ಲಿ ನಿಮಗೆ ಏನೂ ಒಂದು ಅಪ್ಡೇಟ್ ಇಲ್ಲ ಅಂದರೆ ನೀವು ಏನಪ್ಪ ಎಕ್ಸಾಮ ಪೋಸ್ಟ್ಪೋನ್ ಆಗಿದೆ ಅಂತ ಒಂದು ತಿಳ್ಕೊಂಡು ಬಿಡೋದು ಬೆಟರು. ನೀವು ಇಲ್ಲಿ ಬೇಕಿದ್ದರೆ ಇಲ್ಲಿ ಅಪ್ಲೈ ಆನ್ಲೈನ್ ಫಾರ್ ವೇರಿಯಸ್ ನೋಟಿಫಿಕೇಷನ್ ಇದೆ. ಓಕೆ, ಸೊ ಇಲ್ಲಿ ಲ್ಯಾಂಡ್ ಸರ್ವೇಯರ್ ಗ್ರೂಪ್ C HK ಇಲ್ಲಿ ಲಾಗಿನ್ ಆಗಿ, ಇಲ್ಲಿ ಲಾಗಿನ್ ಆದಮೇಲೆ ನಿಮಗೆ ಒಂದು ಅಡ್ಮಿಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಓಕೆ, ಅದರಲ್ಲಿ ಕೂಡ ನೀವು ಚೆಕ್ ಮಾಡಿದ್ರೆ ಆ ಒಂದು ನೋಟಿಫಿಕೇಷನ್ ಪ್ರಕಾರ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿರ್ತಾರೆ. ಈಗ ಆಲ್ರೆಡಿ ಮುಂಚೆ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಆದರೆ ಅಲ್ಲಿ ಕೂಡ ನೀವು ಚೆಕ್ ಮಾಡಿದ್ರೆ ಏನೂ ಅಪ್ಡೇಟ್ ಇಲ್ಲ. ಅಂದರೆ ನೀವು ತಲೆ ಕೆಡಿಸೋಳು ಒಂದು ಅವಶ್ಯಕತೆಯೇ ಇಲ್ಲ. ಓಕೆ, ಏನಪ್ಪ ಏನೋ ರಾತ್ರಿ ಎಕ್ಸಾಮ್ ಒಂದು ಹಾಲ್ ಟಿಕೆಟ್ ಬಿಟ್ಟು ನಾಳೆ ಎಕ್ಸಾಮ್ ಇಡ್ತಾರಂದ ಅದೊಂದು ಸಾಧ್ಯ ಇಲ್ಲ. ಯಾಕೆಂದರೆ ತುಂಬ ಅಭ್ಯರ್ಥಿಗಳು ಎಷ್ಟೋ ದೂರ ಇರ್ತಾರೆ, ಅವರು ಒಂದು ಟ್ರಾವೆಲಿಂಗ್ ಎಕ್ಸಾಮ್ ಪ್ಲ್ಯಾನ್ ಮಾಡಬೇಕು. ಓಕೆ, ಸೊ ಅಟ್ಲೀಸ್ಟ್ ನಮಗೊಂದು ಇದೊಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಐ ಹೋಪ್ ಇನ್ನೂ ಏನೋ ಅಪ್ಡೇಟ್ ಬಂದಿಲ್ಲ ಅಂದರೆ ಐ ಥಿಂಕ್
ಒಂದು ಟೂ ಟು 3 ಡೇಸಲ್ಲಿ ಏನಾದರೂ ಅಪ್ಡೇಟ್ ಬರ್ಬೋದು. ಮತ್ತು ಮುಂದಿನ ಒಂದು ನಿಗದಿಪಡಿಸಿದ ದಿನಾಂಕ ಅಥವಾ ರೀಶೆಡ್ಯೂಲ್ಡ್ ಡೇಟನ್ನು ಅವರು ಬಿಡ್ಬೋದು ಅಂತ ನನಗೆ ಅನಿಸುತ್ತೆ. ಸೊ ಯಾರೂ ಏನು ಗೊಂದಲಕ್ಕೀಡಾಗಬೇಡಿ. ಸೊ ನಿಮ್ಮ ಒಂದು ಸ್ಟಡಿಯನ್ನು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ, ಮತ್ತು ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ, ಈ ಒಂದು KPSC ಯಾವುದು KS ಎಕ್ಸಾಮ್ದು, ಓಕೆ, KS ಎಕ್ಸಾಮ್ದು ಒಂದು ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಓಕೆ ನೋಡಿರಿ ಇಲ್ಲಿ, ಓಕೆ ಇಲ್ಲಿ KS ಒಂದು ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಸೊ ಈ ಒಂದು KS ವೇಳಾಪಟ್ಟಿಯನ್ನು ಕೂಡ ನೀವು ಸೇವ್ ಮಾಡಿ ಇಟ್ಕೋಬೋದು. 25 ಆಗಸ್ಟ್ಗೆ ಎಕ್ಸಾಮ್ ಇದೆ. ಪೇಪರ್ 1 10ರಿಂದ 12, ಪೇಪರ್ 2 2ರಿಂದ 4. ಓಕೆ, ಈ 384 ಹುದ್ದೆಗಳ ಒಂದು ಪೂರ್ವಭಾವಿ ಪರೀಕ್ಷೆ. ಸೊ ಫ್ರೆಂಡ್ಸ್, ಈ ಒಂದು ಎಕ್ಸಾಮನ್ನು ಚೆನ್ನಾಗಿ ಒಂದು ಪ್ರಿಪ್ರೇಷನ್ ಮಾಡಿ. ಓಕೆ, ಏನೇ ಒಂದು ಅಪ್ಡೇಟ್ ಇದ್ದರೂ ನಾನು ನಿಮಗೆ ತಿಳಿಸ್ತೀನಿ. ಓಕೆ, ಮತ್ತು ಇದನ್ನು ಬಿಟ್ಟು ಈ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ದವರು ಏನೂ ತಲೆ ಕೆಡಿಸೋಬೇಡಿ. ನಾಳೆ ಕಡ್ಡಾಯ ಎಕ್ಸಾಮ್ ಅಂದರೆ ಇವತ್ತಿನ ಬಿಟ್ಟಿಲ್ಲ ಅಂದರೆ ಎಕ್ಸಾಮ್ ನಡೆಯೋದು ಐ ಥಿಂಕ್ 100% ಆಗಲ್ಲ ಅಂತ ತಿಳ್ಕೊಳ್ಳಿ ನೀವು. ಯಾಕೆಂದರೆ ಹಾಲ್ ಟಿಕೆಟ್ ಇಲ್ಲ ಅಂದರೆ ನೀವು ಎಕ್ಸಾಮ್ ಹೇಗೆ ಬರೀತೀರ. ಓಕೆ, ಸೊ ಇದಿಷ್ಟು ಅಪ್ಡೇಟ್ ಆಗಿತ್ತು. ಏನೇ ಆಗಲಿ ನಾನು ನಿಮಗೆ ಹೇಳೋದು ಒಂದೇ, ನಾನೇ ಆಗಲಿ ಯಾರೇ ಹೇಳಿದ್ರು ನೀವು ದಯವಿಟ್ಟು ಈ ರೂಮರ್ಸ್ಗೆ ತಲೆ ಕೊಡಬೇಡಿ. ದಯವಿಟ್ಟು KPSC ವೆಬ್ಸೈಟ್ಗೆ ಟೈಮ್ ಟು ಟೈಮ್ ವಿಸಿಟ್ ಆಗಿ ಅಪ್ಡೇಟ್ ನೋಡ್ಕೊಳ್ಳಿ, ಏನಾದರೂ ಬಿಟ್ಟಿದ್ದಾರಾ ಇಲ್ವಾ ಅಂತೆ. ಯಾಕೆಂದರೆ ಆಫಿಷಿಯಲಾಗಿ ನಿಮಗೆ ಮಾಹಿತಿ ಸಿಗೋದು ಅಲ್ಲೇ. ಓಕೆ, ನಾವು ಕೂಡ ಈ ಒಂದು ಆಫಿಷಿಯಲಾಗಿ ನೋಡಿ ಒಂದು ಅಪ್ಡೇಟ್ ಮಾಡ್ತಿರ್ತೀವಿ. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಪ್ರಿಪ್ರೇಷನ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಫಾಲೋ ಮಾಡಿ. ಧನ್ಯವಾದಗಳು.